ಅಲ್ಲ ನಾನ್ ಹೇಳ್ತಿರೋದು ಅಷ್ಟು ಕೋಟಿಗಟ್ಲೆ ಇರುವಂತ ಬಜೆಟ್ ಶೋಗೆ ಬಿಟ್ಟಿ ಕಂಟೆಂಟ್ ಕೊಟ್ಟಿದ್ದೀನಿ ನಾನು. ನನಗೇನು ಪೇಮೆಂಟ್ ಕೊಟ್ಟಿಲ್ಲ ಅವರು. ಓಕೆ, ಅಂಡ್ ನನಗೆ ಗೊತ್ತಿರ್ಲಿಲ್ಲ ಇವೆಲ್ಲ ಏನು ಪ್ಲಾನ್ ಮಾಡಿದಾರೆ ಅದೆಲ್ಲ ಏನು ಗೊತ್ತಿರಲಿಲ್ಲ. ಬಟ್ ನೀವು ಇದುವರೆಗೆ ಅದನ್ನ ಕೇಳಿಲ್ವಾ? ಯಾರನ್ನ ಕೇಳಿ ಅಂದ್ರೆ ಅಲ್ಲಿ ಹೋಗೋವರೆಗೂ ನಾವು ಒಪ್ಕೊಂಡು ಹೋಗೋವರೆಗೂ ಎಲ್ರು ನಿಮ್ದು ಆಧಾರ್ ಕಾರ್ಡ್ ಕೊಡಿ, ನಿಮ್ದು ಆ ರಿಪೋರ್ಟ್ ಕೊಡಿ ಅಂತೆಲ್ಲ ಟಚ್ ಅಲ್ಲಿ ಇದ್ರು. ರಿಜೆಕ್ಟ್ ಆಗಿ ಕ್ಯಾರವನ್ ಬಂದ ಮೇಲೆ ಕ್ಯಾರೆ ಅನ್ನೋರೇ ಇಲ್ಲ. ಹಂಗೂ ನಿಮ್ನ ಮನೆವರೆಗೂ ಡ್ರಾಪ್ ಮಾಡ್ತೀವಿ ಅಂದ್ರು ನಮ್ ಫ್ರೆಂಡ್ಸ್ ಆಲ್ರೆಡಿ ಬೇಜಾರಾಗಿತ್ತು ಈ ತರ ಆಗಿದ್ದಕ್ಕೆ. ಸೊ ನಾವೇ ಹೋದ್ವಿ, ನಮ್ ಪಾಡಕ್ ನಾವೇ ಹೋದ್ವಿ ಮನೆಗೆ. ಆಮೇಲೆ ಯಾರುನು ರಿಸೀವ್ ಮಾಡಿಲ್ಲ ಕಾಲ್. ನೆಕ್ಸ್ಟ್ ಡೇ ಇಲ್ಲ ನಾನ್ ಕಾಲ್ ಏನಕ್ಕೆ ನನ್ ಜೊತೆ ಹಿಂಗ್ ಮಾಡಿದ್ರಿ ಅಂತ ನಾನು ಕೇಳ್ತಾ ಇದ್ದೀನಿ. ವೈ ಮೀ? ಪ್ರಶ್ನೆಗೆ ಉತ್ತರ ಸಿಗ್ಲೇ ಇಲ್ಲ. ಆಮೇಲೆ ಡೈರೆಕ್ಟರ್ಗೆ ಕಾಲ್ ಮಾಡಿದ್ರೆ, ಪ್ರಕಾಶ್ ಅವ್ರು ಡೈರೆಕ್ಟರ್, ತಮಿಳವರು, ಡೈರೆಕ್ಟರ್ಗೆ ಕನ್ನಡ ಬರಲ್ಲ. ಅವ್ರಿಗೆ ಕಾಲ್ ಮಾಡಿದ್ರೆ, ಸರ್ ನಾನು ಚಿತ್ರಲ್ ರಂಗಸ್ವಾಮಿ ಅದೇ ರಿಜೆಕ್ಟ್ ಆಗಲ್ಲ ಹಂಗೆ. ಹೂ ಯಾರು? ಹೂ ಆರ್ ಯು? ಟೆಲ್ ಮಿ ಹೂ ಆರ್ ಯು? ಐ ವಾಸ್ ಶಾಕ್ಡ್. ಯಾವ್ದೋ ಒಂದು ಕಂಟೆಸ್ಟೆಂಟ್ ನ ನಾವು ಅಟ್ ಲೀಸ್ಟ್ ಏನೋ ಒಂದು ಇಮೇಜ್ ಇಟ್ಕೊಂಡಿರ್ತೀವಿ ಆಚೆ, ಅಂತವ್ರನ್ನ ಕರೆದು ನೀವ್ ಈ ತರ ಮಾಡಿದೀರಾ. ಅಂಡ್ ದಟ್ ಪರ್ಸನ್ ಡಸಂಟ್ ನೋ ಹೂ ಆಮ್ ಐ ಅಂಡ್ ಹಿ ಯೂಸ್ ಮೀ ಫಾರ್ ಹಿಸ್ ಕಂಟೆಂಟ್. ಐ ವಾಸ್ ಸೋ ಸ್ಯಾಡ್. ನಾನು ಡೈರೆಕ್ಟರ್ ಹತ್ರ ಹತ್ಕೊಂಡು ಮಾತಾಡಿರೋದಲ್ಲ, ನನ್ನ ಹತ್ರ ರೆಕಾರ್ಡಿಂಗ್ ಇನ್ನ ಇದೆ, ಸೇಫ್ಟಿಗೆ ಅಂತ ಇಟ್ಟಿದ್ದೀನಿ, ಯಾವತ್ತಾದ್ರೂ ಬೇಕಾಗತ್ತೆ ಅಂತ. ಐ ವಾಸ್ ಸೋ ಸ್ಯಾಡ್. ಯಾಕಂದ್ರೆ ಒಂದು ವ್ಯಕ್ತಿ ಯಾರು ಅಂತಾನು ಗೊತ್ತಿಲ್ದಂಗೆ ಅವ್ರನ್ನ ಪೊಪೆಟ್ ತರ ಯೂಸ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ವೆರಿ ರಾಂಗ್. ಆಮೇಲೆ ಅಷ್ಟು ಮಾತಾಡ್ತೀರಾ ಎಲ್ಲ. ನಾವೇನಾದ್ರೂ ಹಿಂದಿ ಸಾಂಗ್ ಅದೇ ಏನೋ ಬೇರೆ ಸಾಂಗ್ ಮಾಡಿದಾಗ ನಮ್ ಕನ್ನಡ ಮಾಡಿ ಅಂತ. ಕನ್ನಡ ಬಿಗ್ ಬಾಸ್ ಡೈರೆಕ್ಟರ್ಗೆ ಕನ್ನಡನೇ ಬರಲ್ಲ. ಇದ್ರ ಬಗ್ಗೆ ಯಾರು ಕ್ವಶನ್ ಮಾಡೋರು ಇಲ್ವಾ? ಇದು ಒಂದು. ಆಮೇಲೆ ಅಲ್ಲಿ ಏನ್ ಟೀಮು ಟೀಮ್ ವಯಕಾಮ್ 18 ಮುಂಬೈ ಅವ್ರದ್ದು ಬಂದಿರುತ್ತೆ ಎಲ್ಲ ಓಕೆ. ಬಟ್ ಯಾಕೆ ನಮ್ ಕನ್ನಡದವರೇ ವರ್ಕ್ ಮಾಡ್ಬೋದಲ್ಲ ಆ ಒಂದು ಇದ್ರಲ್ಲಿ, ಆ ಕ್ರಿಯೇಟಿವ್ ಸೆಕ್ಷನ್ ಅಲ್ಲಿ. ಬಟ್ ಯಾಕೆ ಯಾರು ಇಲ್ಲ? ನಮ್ಮ ಕನ್ನಡದವರೆಲ್ಲ ಇರೋದು ಬೇರೆ ತರ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಇದಕ್ಕೆ ಎಲ್ಲ ಇದಾರೆ. ಬಟ್ ಮೇನ್ ಜಾಗಗಳಿಗೆ ಯಾಕೆ ಬೇರೆ ಕಡೆಯಿಂದ ಬರ್ತಾ ಇದಾರೆ? ವೈ ದ ಡೈರೆಕ್ಟರ್ ಇಸ್ ತಮಿಳಿಯನ್, ವೈ ಇಸ್ ಫ್ರಮ್ ಚೆನ್ನೈ ಅಂಡ್ ಪ್ರಕಾಶ್ ನಾಯಕ್, ವೈ